ನಟರೋಲ ಸಿನಿಮಾದಲ್ಲಿ ನಮ್ಮ ಡಾಕ್ಟರ್ ರಂಗನಾಥ್ ಅವರು ಸಿನಿಮಾದ ಬಗ್ಗೆ ಎಷ್ಟು ತಿಳುವಳಿಕೆ ಹೇಳ್ಕೊಂಡೆ, ಬರೀ ರಾಜಕೀಯ ಮಾಡ್ತಾರೆ ಅಂದ್ಕೊಂಡಿದ್ದೆ. ಸಿನಿಮಾದ ಪ್ರತಿಯೊಂದು ಹಂತಗಳನ್ನು ಮಾತಾಡಿದ್ರು ಅವರು. ದಟ್ ಶೋಸ್ ಸಿನಿಮಾನ ಪ್ರತಿಯೊಬ್ಬರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾವು ಯಾವುದೋ ಸಿನಿಮಾ ಮಾಡಬೇಕಾದ್ರೂ ಹುಷಾರಾಗಿ ಮಾಡಬೇಕು. ಕಂಟೆಂಟ್ ಓರಿಯೆಂಟ್ ಮಾಡ್ತಿರೋ ಏನು ಮಾಡ್ತಿರೋ ಒಂದು ಪಾಸಿಟಿವ್ ಥಿಂಕರ್ ಮಾಡಬೇಕು ಅಂತ ಅರ್ಥ. ಯಾಕಂದರೆ ಬರೀ ರಾಜಕಾರಣ ಮಾಡಲ್ಲ, ಸಿನಿಮಾ ಕೂಡ ಅರ್ಥಕೊಂಡಿದ್ದಾರೆ ಅಂತ ಅರ್ಥ. ನಮ್ಮ ಜವಾಬ್ದಾರಿ ಜಾಸ್ತಿ ಮಾಡಿದ್ರು ಸಾಹೇಬ್ರು ಇವತ್ತು ಮಾತಾಡ್ಬಿಟ್ಟು. ಭಾಳ ಖುಷಿ ಆಯ್ತು ನನಗೆ. ಪ್ರತಿಯೊಂದು ಟೆಕ್ನಿಷಿಯನ್ ವಿಚಾರ ಆಗಲಿ, ಸಿನಿಮಾ ಟ್ರೇಲರ್ ಬಗ್ಗೆ ವಿಚಾರ ಆಗಲಿ, ಹಿಂದಿನ ತಿಂಗಳ ಸಿನಿಮಾ ಯಾವ ಥರ ಮಾಡ್ತಾಯಿದ್ರು ಅಂತ. ನನ್ನ ಪ್ರಕಾರ ಲವ ಅವ್ರ ಸಿನಿಮಾ ಇವತ್ತು ಈ ಟ್ರೇಲರ್ ನೋಡಿದ್ಮೇಲೆ ಅನಿಸು ಇದು ಏನೋ ಸಮ್ ಡಿಫ್ರೆಂಟ್ ಆಗಿದೆ, ಇಂಟ್ರೆಸ್ಟಿಂಗ್ ಇದೆ. ಈ ಸಿನಿಮಾ ಭಾಳ ಕಷ್ಟಪಟ್ಟು ಯಾರು DOP ಯಾರೋ ಗೊತ್ತಿಲ್ಲ, ಇವರು ವಿಲಿಯಂ ಡೇವಿಡ್ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹೌದಾ? ಗೊತ್ತಿಲ್ಲ ನನಗೆ. ವಿಕ್ರಾಂತ್ ರೋಣ ಮಾಡಿದ್ದು ಗೊತ್ತಾಯಿತು. ಬಟ್ ಆದರೆ ಆ DOP ನೋಡಿದ್ಮೇಲೆ ವರ್ಕಲ್ಲೇ ತುಂಬ ಟೆಕ್ನಿಕಲಿ ವೆರಿ ಸೌಂಡ್ ಆಗಿದೆ. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಯಾರು ಮಾಡಿದ್ರು ಗೊತ್ತಿಲ್ಲ, ಧರ್ಮವೇಶನ. ಅದರಿಂದ ಈ ಸಿನಿಮಾ ಭಾಳ ನಮ್ಮ ಧನುಷ್ ಹೀರೋ ಇದ್ದಾರಲ್ಲ, ಧನುಷ್ ಇದು ವಿತೌಟ್ ಹೇರ್ಸ್. ನಾನೆಲ್ಲ ರಜನಿಕಾಂತ್ ಬಂದಂಗೆ ಆಯ್ತು ನನಗೆ ಎಂಟ್ರೆನ್ಸ್ ನೋಡಿದೆ. ಅದು ಯಾವುದೋ ಒಂದು ಸಿನಿಮಾ ಶಿವಾಜಿ ಕರೆಕ್ಟು ಅವರೇ ಇದ್ರ ಮೇಲೆ, ಆ ಬೇಸ್ ಮೇಲೆ ಈ ಸಿನಿಮಾ ಕತೆ ಯಾರೂ ಮಾಡಲ್ಲ ಇದುವರೆಗೂ. ಐ ಥಿಂಕ್ ಕನ್ನಡದಲ್ಲೇ ಒಂದು ಮೈಲಿಗಲ್ಲಾಗಲಿ ಈ ಸಿನಿಮಾ ಮಾಡಿದ್ದ ಅದು ನಮ್ಮ ಹೀರೋಯಿನ್ ಸೋನಾಲ್ ಇರ್ಬೋದು, ಹರಿಣಿ ಇರ್ಬೋದು, ಸಂಬಂಧಪಟ್ಟ ನಮ್ಮ ಕಾಮಿಡಿ ಆರ್ಟಿಸ್ಟ್ಗಳು ಭಾಳ ಇದ್ದಾರೆ. ಬಂಚ್ ಆಫ್ ಆರ್ಟಿಸ್ಟ್ ಇದ್ದಾರೆ ಎಲ್ಲರಿಗೂ. ಈ ಸಿನಿಮಾ ಒಂದು ಕನ್ನಡ ಚಿತ್ರ ದಾಖಲೆ ಆಗಲಿ, ಲವ ಒಬ್ಬ ದೊಡ್ಡ ನಿರ್ದೇಶಕನಾಗಲಿ, ನಿರ್ಮಾಪಕ ಹಾಕಿದ ಬಂಡವಾಳ ಪೂರ್ತಿ ಬರಲಿ, ಇಂಥ ಹಲವಾರು ಸಿನಿಮಾ ಮಾಡೋ ಶಕ್ತಿ ನಮ್ಮ ಜನ ಕೊಟ್ಟು ಇಂಥವ್ರಿಗೆ ಸಪೋರ್ಟ್ ಮಾಡಲಿ. ಮುಖ್ಯವಾಗಿ ಹೊಸಬ್ರು ಮಾಡಿದಾಗ, ಇಂಥ ವೆಂಚರ್ ಮಾಡಿದಾಗ ನಮ್ಮ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಈಗ ಚಿತ್ರರಂಗ ನಿಂತಿರೋದು ಸಾಹೇಬ್ರೆ, ಮೋರ್ ದ್ಯಾನ್ 400 ಮೂವೀಸ್ ವಿ ಆರ್ ಮೇಕಿಂಗ್ ಸನ್ಸಾರ್ ಇನ್ ಇಯರ್. ಅದರಲ್ಲಿ 80% ಕ್ಯಾಪ್ಚರ್ಡ್ ಬೈ ದಿ ನ್ಯೂ ಕಮರ್ಸ್, ನ್ಯೂ ಟ್ಯಾಲೆಂಟ್, ನ್ಯೂ ಟೆಕ್ನಿಷಿಯನ್ಸ್. ಹೊಸಬ್ರು ಸಿನಿಮಾ ಮಾಡಿದಾಗ ಏನಾದ್ರೆ ಸರ್, ಕೆಲವರಿಗೆ ನಮಗೆ ಸಣ್ಣ ಪುಟ್ಟ ಇದ್ದಾಗ ನಮ್ಮ ಸರ್ಕಾರ ಮಟ್ಟದಲ್ಲೂ ಕೂಡ ಕೆಲವು ಸಹಾಯ ಬೇಕಾಗತ್ತೆ. ಮೊನ್ನೆ ಒಂದು ಸ್ಮಾಲ್ ಇನ್ಸಿಡೆಂಟು, ಬಟ್ ಆಗೋದಿಲ್ಲ ಅಂದ್ಬಿಟ್ಟು ಸ್ಟ್ರೈಟ್ ಅವೇ ದೇ ಸೆಟ್ ರಿಜೆಕ್ಟ್. ನೀವು ಏನಾದ್ರು ಸಹಾಯ ಮಾಡೋಂಗಿದೆ ಸಹಾಯ ಮಾಡಿಕೊಡಿ ಸರ್. ಸನ್ಸಾರ್ ವಿಚಾರದಲ್ಲಿ ಮೊನ್ನೆ ನಮ್ಮ ಹೊಸ ನಿರ್ಮಾಪಕರೆಲ್ಲ ಸಿನಿಮಾಗಳು ಮಾಡಿದಾಗ 2015 ನವಂಬರ್ 23 ಒಳಗೆ ಅಪ್ಲೈ ಮಾಡಬೇಕು ಅಂತ ಒಂದು ಕಂಡೀಷನ್ ಆಗಿರೋದು. ಆ ಕಂಡೀಷನ್ ಹಾಕಿದಾಗ ಎಲ್ಲರೂ ವಿತಿನ್ ಟೈಮಲ್ಲಿ ಅಪ್ಲೈ ಮಾಡಿದ್ರು ಕೂಡ ಸನ್ಸಾರ್ ಆಫೀಸ್ ಯಾರೋ ಒಬ್ಬ ಏನೋ ಹೆಚ್ಚು ಕಡಿಮೆ ಆಗಿ ಅವತ್ತೊಂದು 15-20 ಡೇಸ್ ಇರಲಿಲ್ಲ. ಅದರಿಂದ ಮೋರ್ ದ್ಯಾನ್ 50 to 60 ಪ್ರೊಡ್ಯೂಸರ್ಸ್ಗೆ ಆ ವರ್ಷದ ಸಿನಿಮಾಗಳಿಗೆ ಸನ್ಸಾರ್ ಅಪ್ಲೈ ಮಾಡೋಕ್ಕೆ 31 ಡಿಸೆಂಬರ್ ತೊಗೊಳ್ಬೇಕು. ದಟ್ ಇಸ್ ದ ಮ್ಯಾಂಡೇಟ್ರಿ ಮೇಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಅದು ಇದೆ. ಇನ್ನು ಸನ್ಸಾರ್ ಬೋರ್ಡವರು ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ಕಾರಕ್ಕೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅದು ನಾವು ಪಾಸಿಟಿವ್ ಆಗಿ ಮಾಡ್ಕೊಂಡ್ವಿ. ಯಾರು 60 ಜನ ಸಿನಿಮಾ ನಿರ್ಮಾಪಕ ಹೊಸರು ಅವ್ರಿಗೆ ಅನ್ಯಾಯ ಆಗಿದೆ, ಅದಕ್ಕೆ ಸಹಾಯ ಮಾಡ್ಬೋದು ಅಂತ ಕೇಳಿದಾಗ ಸ್ಟ್ರೈಟ್ ಅವೇ ಅಲ್ಲಿ ವಿತೌಟ್ ಗೋಯಿಂಗ್ ಟು ದಿ ಮಿನಿಸ್ಟ್ರಿ ಲೆವೆಲ್ಲು ಅಲ್ಲೇ ಹೆಲ್ಡಪ್ ಆಗಿದೆ ಸರ್. ಸರ್ಕಾರ ಒಪ್ಕೊಂಡ್ರೂ ಕೂಡ ಮಾಡಲ್ಲ ಅಂತ ಮಾತು ಬಂತು ಅಫಿಷಿಯಲ್ಸ್ಗಳು. ಏನಾರು ಅಕಸ್ಮಾತ್ ಸಹಾಯ ಮಾಡೋಕ್ಕಾದರೆ ಮಾಡಿದರೆ 60 ನಿರ್ಮಾಪಕರು ಒಳ್ಳೆಯದಾಗಂಥ ಕೆಲಸ ಸರ್ ಅದು. ಬಹುಶಃ ಇಲ್ಲಿ ಬಂದಿರ್ಬೋದು, ನಿಮಗೆ ಇವ್ರಿಗೂ ಗೊತ್ತಿರ್ಬೋದು, ರಾಘವನ್ ಸ್ವಾಮಿಗಳಿಗೆ. ಕರೆಕ್ಟಾ ಸರ್? ಅದೊಂದು ಚೂರು ಏನೋ ಆದರೆ ಮಾಡ್ಕೊಂಡು ಬಿಕಾಸ್ ಯಾಕಂದರೆ ಇಟ್ ನಾಟ್ ದಿ ಮಿಸ್ಟೇಕ್ ಮೇಡ್ ಬೈ ದಿ ಪ್ರೊಡ್ಯೂಸರ್ ಸರ್. ಅದಾಗಿದ್ದು ಮಿಸ್ಟೇಕ್ ಹ್ಯಾಪನ್ಡ್ ಬಿಕಾಸ್ ಆಫ್ ದಿ ಆಫೀಸರ್ ಹ್ಯಾಸ್ ಬೀನ್ ಸಸ್ಪೆಂಡೆಡ್ ಸರ್.